ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 2, 2026ರಂದು ನಗರದ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಆಯುಕ್ತ ಜಿ ಜಗದೀಶ್ ವಿವಿಧ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದರು. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಡಾಕ್ಟರ್ ಎಎಸ್ ಕಿರಣ್ ಕುಮಾರ್, ಡಾಕ್ಟರ್ ಮಾನಸ, ಡಾಕ್ಟರ್ ಸಿ ನಾಗಣ್ಣ, ಡಾಕ್ಟರ್ ಸುಜಾತಾ ಸ್ವಾಮಿ ಉಪಸ್ಥಿತರಿದ್ದರು. ಶ್ರೇಷ್ಠ ತಂತ್ರಜ್ಞಾನವರು ಅವರು ವಾಸ್ತವರು CNR ಅವರು ಹೀಗೆ ಕಳೆದ ಸಾರಿ ಪ್ರೊಡ್ಯೂಸರ್ ಸಾರಿಗಳು ಉಪನ್ಯಾಸವಾಗಿದ್ದು ಅದರ ಕೃತಿ 2ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಮೊದಲ ಉಪನ್ಯಾಸವನ್ನು ನೀಡಲಿಕ್ಕೆ RSS ಕಂಪನಿಯಾದ ಮೋಹನ್ ಭಾಗವತ್ ಅವರು ಇದಕ್ಕೊಂದು 7ನೇ ತಾರೀಕು ಶ್ರೀಮಠದಲ್ಲಿ ಒಂದು ಉಪನ್ಯಾಸ ಏರ್ಪಡಿಸಿದ್ದಾರೆ. ಅದರ ಅಂಗವಾಗಿ ಕಿರಣ್ ಕುಮಾರ್ ಅವರು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಸಾಮಾಜಿಕ ಉಪನ್ಯಾಸವನ್ನು ನೀಡಿದ್ದು ಅವರೇ ಪ್ರಸ್ತಾಪಿಸಿದ ಹಾಗೆ ಒಬ್ಬ ವಿಜ್ಞಾನಿಯಾಗಿ ಸೈಂಟಿಸ್ಟ್ ಆಗಿ ವಿಜ್ಞಾನ ಸೈಂಟಿಸ್ಟನ್ನು ಇಂಗ್ಲಿಷ್ ಬಿಟ್ಟು ಬೇರೆ ಭಾಷೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತು ಇರುವ ಸಂದರ್ಭದಲ್ಲಿ ಒಂದು ಇಂಗ್ಲಿಷ್ ಪದವನ್ನು ಬಳಸ್ತೇನೆ. ಸೈಕೋ ಅಂತ ನಾವು ಹೇಳ್ತೀವಿ, ನಮ್ಮ ಕನ್ನಡದಲ್ಲಿ ಹೇಳಿಕೊಳ್ಳಲ್ಲ. ಸೈಕೋನು ಸುತ್ತ ಕನ್ನಡದಲ್ಲಿ ಚಕ್ರವಾಸ ಅಂತೇಳಿ ಎಲ್ಲರೂ ಅದೇ ಆಶ್ಚರ್ಯ. ಇಂಗ್ಲಿಷ್ ಪದ ಕನ್ನಡದಲ್ಲಿ ಏನಾದ್ರೆ ಇಂಗ್ಲಿಷ್ ಕೇಳಬೇಕಾಗುತ್ತೆ, ಅಷ್ಟು ಮಟ್ಟಿಗೆ ಕನ್ನಡದಲ್ಲಿ ಮಾಡೋದು. ಕೆಲವು ಮಹಾತ್ಮರು ಪುಣ್ಯಾತ್ಮರು ಒಂದು ಪ್ರಶ್ನೆ ಹಾಕ್ತಾರೆ, ಈ ಕಾಲಘಟ್ಟದಲ್ಲಿ ಪುಸ್ತಕ ಓದೋದಕ್ಕೆ ಟೈಮಿದೆ, ಪುಸ್ತಕವನ್ನು ಯಾಕೆ ಓದಬೇಕು ಅಂತ ನನ್ನ ಪ್ರಶ್ನೆ ಹಾಕ್ತಾರೆ. ಆ ಪ್ರಶ್ನೆಗೆ ಉತ್ತರ ಕೊಡುವ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ನೋಡಿ, ಹೌದು, ಪುಸ್ತಕ ಓದೋದಕ್ಕೆ ಟೈಮಿಲ್ಲ ಅಂತಾರೆ, ಆದ್ರೆ ಅದೇ ಹೊತ್ತಿನಲ್ಲಿ ವೈದ್ಯರ ಬಳಿ ಅಪಾಯಿಂಟ್ಮೆಂಟ್ಗೆ ಗಂಟೆ ಕ್ಯೂ ನಿಲ್ತಾರೆ. ಆಮೇಲೆ ಸುಮ್ಮನೆ ಬರ್ತಾರ, ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತಾರೆ, ಕೈ ತುಂಬಾ ಮಾತ್ರೆಗಳು ಹಿಡ್ಕೊಂಡ್ ಬರ್ತಾರೆ. ನಾನು ಹೇಳೋದಿಷ್ಟೇ, ಅವರು ಪುಸ್ತಕ ಓದೋದಕ್ಕೆ ಟೈಮ್ ಕೊಟ್ಟಿದ್ರೆ ಅವರು ವೈದ್ಯರ ಬಳಿ ಕ್ಯೂ ನಿಲ್ಲೋ ಅಗತ್ಯ ಬರ್ತಾರಲಿಲ್ಲ. ಅವರ ಕೈಯಲ್ಲಿ ಪುಸ್ತಕಗಳನ್ನು ಹಿಡಿದಿದ್ರೆ ಅವರ ಕೈಗಳಿಗೆ ಮಾತ್ರೆ ಬರ್ತಾ ಇರಲಿಲ್ಲ. ಹೇಳುವ ರೀತಿ ನೇರ, ಅಸ್ಪಷ್ಟತೆಗೆ ಅವಕಾಶವಿಲ್ಲ. ಓದುತ್ತಿರುವಂತೆಯೇ ಓದುವಿನ ಅಂತರಂಗದಲ್ಲಿ ಈ ಉನ್ನತ ಪರಿಕಲ್ಪನೆಗಳು ಧಾರಾಗಿ ಮೂಡಿಕೊಳ್ಳುತ್ತವೆ. ಇಂಥ ಉಪಯುಕ್ತವೂ ಸರ್ವಜನ ವಾಚನೀಯವೂ ಆದ ಪುಸ್ತಕವನ್ನು ರೂಪಿಸಿದವರು ಶ್ರೀ ಸದಾನಂದ ಕನ್ನಡಿಯವರು. ಆಂಗ್ಲ ಭಾಷಾ ಅಧ್ಯಾಪಕರು, ಕನ್ನಡದ ಕೃಷಿಕರು, ಸಾಹಿತಿಗಳು, ಕಲಾವಾಹಕರು. ಅವರ ಈ ಕೃತಿ JSS ಗ್ರಂಥಮಾಲೆಯಲ್ಲಿ ಸ್ಥಾನ ಪಡೆದುದು ಸಂತಸದ ಸಂಗತಿ ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ. ಮಾಡಬೇಕು ಮತ್ತು ಮೌಲ್ಯಯುತ ಸಾಹಿತ್ಯವನ್ನ ಜನರ ಕೈಗೆ ತಲುಪಿಸಬೇಕು ಅನ್ನೋ ಮಹತ್ವದ ಉದ್ದೇಶವನ್ನು ಇಟ್ಟುಕೊಂಡು JSS ಗ್ರಂಥಮಾಲೆ ಪ್ರಾರಂಭವಾಗಿತ್ತು. ಈ ಗ್ರಂಥಮಾಲೆ ಸಾಕಷ್ಟು ಪುಸ್ತಕಗಳನ್ನು ನಿಮಗೆ ವಚನ ಸಾಹಿತ್ಯದಲ್ಲಿರ್ಬೋದು, ಧಾರ್ಮಿಕ ಮತ್ತು ದಾರ್ಶನಿಕ ಕ್ಷೇತ್ರದಲ್ಲಿರ್ಬೋದು, ಜೀವನ ಚರಿತ್ರೆಗಳು, ಸಂಸ್ಕೃತಿ, ಕಲೆ ಇವೆಲ್ಲವನ್ನ ಪ್ರಕಟಣೆ ಮಾಡಿ ಸಾರ್ವಜನಿಕರಿಗೆ ತಲುಪಿಸುವಂತ ಕೆಲಸವನ್ನ ಗ್ರಂಥಮಾಲೆ ಪೂಜ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ಸಹ ಸಂತಸ ಅಂತ. ಬಹಳ ಮುಖ್ಯವಾಗಿ ಹೇಳಿದ್ರು ನನಗೆ, ಇವರು ಮಾನಸ ಅವರು ಹೇಳಿದ್ರು, ಬಿಡುಗಡೆ ಮಾಡಿದವರು ಕೆಲಸ ಬಿಡುಗಡೆ ಮಾಡುವವರು. ನಾನು 5 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೇನೆ, ನಾನು ಸಹ ಕೊಂಡು ಓದ್ತೀನಿ, ನೀವು ಕೊಂಡು ಓದಿ ಅಂತ ಹೇಳ್ತೀನಿ. ಹೌದಾ? ಆ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.